ಈಗ ಮಾತಾಡ್ತಾರೆ ಇವಾಗ ಈಗ ಒಂದ್ ದೃಷ್ಟಿ ಆಗಿರ್ಬೋದು, ಒಂದ್ ಇದಾಗಿರ್ಬೋದು. ಈ ದೃಷ್ಟಿ ಆಗಿರೋಕೆ ಈ ತಡೆ ಹೊಡಿಸ್ಬೇಕು, ಮತ್ತೆ ಇಮ್ಮೆ ಹೊಡಿಬೇಕು, ಈ ಕುಡ್ಕ ಹೊಡಿಬೇಕು ಅಂತಲ್ಲಿ ಏನ್ ಇದ್ರ ಬಗ್ಗೆ ವಿಶೇಷ ಏನಿದ್ರ ಬಗ್ಗೆ ಏನು ಅಂತ ನೀವು ಜನಗಳು ತಿಳಿಸ್ಕೊಡ್ತಾರೆ. ದೃಷ್ಟಿ ಆಗಿರ್ಲಿ, ಒಂದು ಕೆಟ್ಟಿದ್ದಾಗಿರ್ಲಿ, ಏನೇ ಆಗಿರ್ಲಿ, ನಿಮ್ಗೆ ಒಂದು ತಡೆ ಹೊಡೆದ್ರೆ ನಿಮ್ಗೆ ಏನೇ ತೊಂದರೆ ಇದ್ರು ಎಲ್ಲ ರೆಡಿ ಆಗುತ್ತಪ್ಪ. ನಮ್ಮ ಹತ್ರ ನಮ್ಗ ನೋಡೋ ದೇವ್ರು, ಮಾಟ ಮಂತ್ರ, ಕೆಡುಕು, ಗಾಳಿ ಇವೆಲ್ಲ ಇರ್ತಾವಲ್ಲ, ಅಂತವ್ರಿಗೆಲ್ಲ ಒಂದ್ ತಡೆ ಹೊಡೆದ್ರೆ ಹಂಗೆ ಎಲ್ಲ ಕ್ಲಿಯರ್ ಆಗುವ. ಅಲ್ಲ, ತಡೆಯಲ್ಲಿ ಏನು ಮಹತ್ವ ಏನಿರ್ತದೆ? ತಡೆಯಲ್ಲಿ ನಾವು ಆತ ಕೋಳಿ ಮೊಟ್ಟೆ ಅದು ಇದಕ್ಕೆ ಹೊಡಿತಾರ, ನಾವು ಆತರ ಅಲ್ಲ, ಒಂದ್ ಕಾಯಿ, ಒಂದ್ ಮೊಟ್ಟೆ, ಒಂದ್ ತಡೆ ಅಂತ ಮಹತ್ವ ಏನಿದೆ ಅದ್ರಲ್ಲಿ ಅಂತ ನಾವು ಶನಿಮಾತ್ಮ ಹೇಳ್ಕೊಟ್ರೋದು. ನಮ್ಗೆ ಶನಿಮಾತ್ಮ ಕಟ್ಬಿಚ್ಕೊಟ್ಟೆ ಹಾಸನದಲ್ಲೇ ಇಲ್ಲೇ ಕುತ್ಕೊಂಡು ಹಾಸನದಾಗ ಒಬ್ಬರು ಇದ್ರಲ್ಲಿ ಅಧ್ಯಕ್ಷರು ಒಬ್ಬಿದ್ರು, ವೈಟ್ಫೀಲ್ಡ್ ಅಲ್ಲಿ. ಅಮ್ಮ ಹೆಸರು ಏನೋ ಅಂತ ಮರ್ಸ್ಬಿಟ್ಟೆ. ಅವ್ರ ಅಕ್ಕಂತ ಹಾಸನದಲ್ಲಿ ದೇವ್ರು ಬರ್ತಾ ಇತ್ತು, ಜಾಸ್ತಿ ಜನ ಬರ್ತಾ ಇದ್ರು. ಬರ್ತಾ ಇಲ್ಲ, ಒಂದ್ಸರಿ ಹೋಗಿ ಬರವ ಅಂದ್ರೆ ಅಮ್ಮ. ಆ ಅಮ್ಮ ಹೇಳ್ತಾ ನಾವು ಅಲ್ಲಿ ಹೋಗೋದ್ ಬೇಡ, ಇಲ್ಲಿಂದ ಬರ್ಸ್ತೀನಿ ಅಂದೆ. ಆಮೇಲೆ ಆ ಅಮ್ಮನ್ಗ ಅಲ್ಲಿದ್ದು ನಾನು ಇಲ್ಲಿದ್ದೆ, ಆ ಅಮ್ಮ ಹಾಸನದಾಗಿದ್ಲು. 3000 ರೂಪಾಯಿ ಕನೆಕ್ಷನ್ ಕೊಟ್ಟ ಅವ್ರ ಮಗ. ಎಲ್ಲರಿಗೂ ವಿಡಿಯೋ ಕಾಲನೇ ಕೊಟ್ಟ ಮಗ, ಆ ಅಮ್ಮನ ಮಗ. ಕೊಡೋದು ಅಲ್ಲಿ ಹಾಸನದಲ್ಲಿ ಆ ಅಮ್ಮನ್ ದೇವ್ರಿಗೆಲ್ಲ ಕಟ್ಟಾಕಿದ್ರು, ಬಿಚ್ಚಿದೆ. 2 ದೇವ್ರು ಕಟ್ ಬಿಚ್ಕೊಂಡು ಹೋದ್ರು. ಇನ್ನೊಬ್ರು ದೇವ್ರ ಶನಿಮಾತ್ಮ ಕಟ್ ಬಿಚ್ಚಿದೆ. ಆಯಪ್ಪ ಹೇಳ್ದ, ನೋಡೋ ಇಲ್ಲಿ ನೀನ್ ಹೆಂಗ್ ಮಾಡಿಸ್ತೀನಿ, ನೀನು ನನ್ ಕಟ್ ಬಿಚ್ಕೊತೀನಿ ಅಂತ ಅವರೇ ಹೇಳಿ, ಅವರೇ ಈ ತಡೆ ಹೊಡ್ತಾರಂತ ಎಲ್ಲ ಹೇಳ್ಕೊಟ್ಟಿದ್ರು. ತಡೆ ಹೊಡ್ಯಕ್ಕೂ ಅವ್ರಿಗೂ ಹೊಡಿ ಈ ತರ ತಡೆ ಅಂತ ಅವ್ರಿಗೆ ಹಾಸನದಾಗ ತಡೆ ಹೊಡ್ಯಕ್ಕೆ ಹೇಳ್ಕೊಟ್ರು. ಆಮೇಲೆ ನಾನು ಈ ತಡೆ ಹೊಡಿತಾ ಇದ್ದೀನಿ. ಇವಾಗ ಶನಿಮಾತ್ಮ ಹೇಳ್ಕೊಟ್ಟಿದ್ದು ಆ ತಡೆ ಹೊಡೆದಿರೋದು ನಮ್ಗೆ ಇವತ್ತು ಜಾಸ್ತಿ, ಇದ್ರಲ್ಲೇ ನಮ್ಗೆ ಜಾಸ್ತಿ ಇದಾಗ್ತಾರೆ. ದೇವ್ರು ಏನ್ ಹೇಳಿದ್ರೆ ಅದನ್ನ ಮಾಡ್ತಾ ಇದ್ವಿ. ಅವ್ರಿಗೂ ಮನೆ ಹತ್ರ ಹೊಡ್ತಾರಂತ ಹೇಳ್ಕೊಡ್ತೀನಿ. ಇವಾಗ ಕಟ್ಬಿಚ್ತೀನಿ ಅಂತ ಹೇಳ್ತಿರಲ್ಲ, ಈ ಕೆಲವ್ರು ಹೇಳ್ತಾರೆ ಮಾತ್ನ ಮಂತ್ರ ಮಾಡಿಸ್ಬೇಕಾದ್ರೆ ಮನೆ ದೇವ್ರಗಳಿಗೆ ಬಾಯಿ ಕಟ್ಟಾಕ್ಸೋದು, ಇದ್ ಮಾಡೋದು ಅಂತ ಹೇಳ್ತಾರೆ. ಅದು ಏನು ಬಾಯಿ ಕಟ್ಟಾಕ್ಸೋದು ದೇವ್ರಗಳಿಗೆ? ಯಾರೇ ದೇವ್ರು ಬರ್ತಾ ಇದ್ದು ಬರ್ದೋರ ಇರ್ಲಿ, ಅವ್ರ ಬಾಯಿ ಕಟ್ಟಿರ್ತಾರೆ. ನಾನ್ ಬಿಚ್ಕೊಡ್ತೀನಿ. ನಾನು ಇಲ್ಲಿ ಬಂದ್ರೆ ಆ ಬಿಚ್ಚಿ ಮಾತಾಡ ಏನದು ಅರ್ಥ, ಏನದು ಬಾಯಿ ಕಟ್ಟಂದ್ರೆ ಏನದು? ದೇವ್ರು ಕಟ್ಟಾಕ್ತಾರೆ. ದೇವ್ರಂದ್ರೆ ಮನೆ ದೇವ್ರಗಳಿಗೆ ಹಾಕ್ಬಿಟ್ಟಿರ್ತಾರ. ಹಾಕ್ತಾರೆ. ದೇವ್ರಿಗ ಮನೆ ದೇವ್ರಿಗೂ ಹಾಕ್ತಾರೆ. ದೇವ್ರು ಅಂದ್ರೆ ಅಷ್ಟು ಶಕ್ತಿ ಇರಂತ ದೇವ್ರಿಗೆ ಬಾಯಿ ಹಾಕ್ತಾರೆ. ಕಟ್ಟಿ ಬಿಚ್ಚಕ್ ಬರಲ್ಲ, ಹಾಕೋದ್ ಬರ್ತದೆ ಜನಗಳಿಗೆ. ಹಾಕೋದ್ ಕಲ್ಕೊಂಡಿರ್ತಾರೆ, ಬಿಚ್ಚಕ್ ಬರಲ್ಲ, ಕಟ್ಟಿ ಬಿಚ್ಚಕ್ ಆಗಲ್ಲ. ಏನು ಪ್ರಯೋಜನ ಅದರಿಂದ? ಈಗ ನಿಮ್ಗೆ ಯಾರೋ ದೇವ್ರು ಬರ್ತಾ ಇರ್ತಾರ, ನೀವಲ್ಲಿ ಯಾರೋ ಮನೆ ಹತ್ರ ಯಾರ ಹೇಳ್ತಾ ಇರೋದು ಇನ್ನೊಂದು ಮತ್ತೊಂದು ಆಗ್ತದೆ. ಅವ್ರಿಗೆ ಹೊಟ್ಟೆ ಹೋಗಿ ಗೊತ್ತಾಯ್ತಾ, ಇವ್ರು ದೇವ್ರ ಕಟ್ಟಾಕ್ತಾರೆ. ಈ ತರ ಮಾಡ್ತಾರೆ. ಮುಸ್ಲಿಂ ದೇವ್ರಿಗೂ ಕಟ್ಟಾಕ್ತಾರೆ, ನಮ್ಮ ಹಿಂದೂ ದೇವ್ರಿಗೂ ಕಟ್ಟಾಕ್ತಾರೆ. ಬೇಕಾದಷ್ಟು ದೇವ್ರು ಕಟ್ಟಾಕ್ಸ್ಬಿಟ್ರೆ ದೇವ್ರು ಏನು ದೇವ್ರು ಮಾತಾಡಕ್ಕೂ ಆಗಲ್ಲ, ಬಾಯಿ ಮಾತು ಬರಲ್ಲ, ಎಲ್ಲ ಸುತ್ತು ಕಟ್ಬಿಡ್ತಾರೆ. ಆಮೇಲೆ ನಾವೊಂದು ಅರ್ಧ ಗಂಟೆ 3/4 ಗಂಟೆ ಇರ್ತದೆ, ಸ್ವಚ್ಛ ಬಿಚ್ಚಿ ಮಾತಾಡ್ತೀವಿ. ಹಂಗೆ ದೇವ್ರನ್ನ ಆ ಕಡೆ ಮಾತಾಡ್ಸ್ಕೊಡ್ತೀವಿ. ಅವ್ರು ಹೇಳ್ತಾರೆ, ನಮ್ಗೆ ಯಾರು ಕಟ್ಟಾಕಿದ್ರು ಎಲ್ಲ ಹೇಳ್ತಾರೆ, ಅವರೇ ಹೇಳ್ತಾರೆ. ದೇವ್ರು ಇವಾಗ ನಿಮ್ಮನೆ ಬರ್ತಾ ಇದೆ, ನನ್ನಾಗ ನಾನು ಬರ್ತೀನಲ್ಲ, ನಿಮ್ಮನೆ ಬರ್ಕೊಂಡು ನಿಮ್ಗೆ ಮನೆಗೆ ಹೇಳ್ತಾರೆ, ಇಂಥವರೇ ಮಾಡಿದ್ರು ನಮ್ ವಿಶ್ವಾಸ ಆಯ್ತು ಅಂತ ಹೇಳ್ತಾರೆ. ಅವ್ರ ಊಟ ನೀರು ಏನಿರಲ್ಲ ಆ ತರ ಮಾಡ್ತಾರೆ, ದೇವ್ರು ಮಾಡ್ತಾರೆ.